ಗರುಡ ಸುದ್ದಿ ಮಾಧ್ಯಮದವರಿಗೆ ಈ ನವರಾತ್ರಿ ಹಬ್ಬದ ಹಾಗೂ ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ನಮ್ಮ ನಾಡಿನ ಆದ್ಯಂತ ಈ ನವರಾತ್ರಿ ಹಬ್ಬವನ್ನು ಆಯಾ ರಾಜ್ಯಗಳಲ್ಲಿ ತಮ್ಮದೇ ಆಗಿರತಕ್ಕಂಥ ಶೈಲಿಯಲ್ಲಿ ನೆರವೇರಿಸಲ್ಪಡುತ್ತೆ. ತಮಗೆಲ್ಲ ಗೊತ್ತಿರುವ ಹಾಗೆ ಈ ನವರಾತ್ರಿ ಹಬ್ಬವನ್ನು ಅಹಂಕಾರ, ಅಜ್ಞಾನ ಮತ್ತು ದುರ್ಗುಣಗಳ ಮೇಲೆ ಸಾಧಿಸಿದ ವಿಜಯದ ಸಂಕೇತವಾಗಿ ಈ ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡತಕ್ಕಂಥದ್ದು ಪ್ರತೀತಿ ಇದೆ. ಈ ನವರಾತ್ರಿ ಹಬ್ಬಕ್ಕೆ ವಿಶೇಷವಾಗಿ ತಾಯಿ ಚಾಮುಂಡೇಶ್ವರಿ ದೇವಿಯ ಪೂಜೆಯನ್ನು ಇತ್ತೀಚಿನ ದಿನಗಳಲ್ಲಿ ಭಾಳ ವಿಜೃಂಭಣೆಯಿಂದ ನಡೆದಿರತಕ್ಕಂಥದ್ದು ತಾವು ನೋಡಿದಿರಿ. ಯಾಕೆ ಅಂತೇಳಿದರೆ, ತಾಯಿ ಚಾಮುಂಡೇಶ್ವರಿಯ ದೇವಿಯ ಪೂಜೆಯ ನವರಾತ್ರಿಗಳ ಪೂಜೆಗಳ ನಂತರ ದಸರಾ ಹಬ್ಬವನ್ನು ವಿಜಯದಶಮಿ ದಿವಸ ನಡೀತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. ವಿಜಯದಶಮಿ ಅಂದ ತಕ್ಷಣ ಮೈಸೂರಿನ ದಸರಾ ಅಂತಕ್ಕಂಥದ್ದು ಬರುತ್ತೆ. ವಿಶೇಷವಾಗಿ ಮೈಸೂರಿನ ದಸರಾದ ಪೂರ್ವದಲ್ಲಿ ಈ ಒಂದು ವಿಜಯದ ಸಂಕೇತವನ್ನು ನಡೆಸ್ತಕ್ಕಂಥ ಒಂದು ಪ್ರತೀತಿ ಇದ್ದದ್ದು ವಿಜಯನಗರದ ಮಹಾನವಮಿ ದೀಪದ ಮೇಲೆ. ನಾವು ಈ ಭಾಗದ ಜನರು, ವಿಜಯನಗರ ಮತ್ತು ಬಳ್ಳಾರಿಯ ಜನರು, ವಿಜಯನಗರದ ಈ ಒಂದು ಆಡಳಿತಕ್ಕೆ ಮತ್ತು ಇಲ್ಲಿರ್ತಕ್ಕಂಥ ಒಂದು ಸಂಸ್ಕೃತಿಯ ನೆಲೆಬೇಡಾಗಿರ್ತಕ್ಕಂಥ ನಮ್ಮ ಅದು ವಿಶೇಷವಾಗಿ ಸಂಡೂರು ಈ ಸಂಸ್ಥಾನ ರಾಜರ ಸಂಸ್ಥಾನ ಆಗಿದ್ದಂಥದ್ದು. ಇಲ್ಲಿಯೂ ಕೂಡ ವಿಶೇಷವಾಗಿ ಈ ದಸರಾ ಹಬ್ಬವನ್ನು ಆಚರಣೆ ಮಾಡಲಾಗ್ತದೆ. ಆ ಒಂದು ವಿಜಯನಗರದಲ್ಲಿ ನಡೀತಕ್ಕಂಥ ಹಬ್ಬವನ್ನು ತದನಂತರ ಮೈಸೂರಿಗೆ ಅದು ವರ್ಗಾವಣೆವಾಗಿರ್ತಕ್ಕಂಥದ್ದು ತಮಗೆಲ್ಲ ಇತಿಹಾಸದ ಮುಖಾಂತರ ಗೊತ್ತಾಗುತ್ತೆ. ವಿಶೇಷವಾಗಿ ನಾವು ಐತಿಹಾಸಿಕವಾಗಿ ಅಥವಾ ಪೌರಾಣಿಕವಾಗಿ ವಿಚಾರ ಮಾಡುವುದಕ್ಕಿಂತ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಅಂಧಕಾರವನ್ನು, ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನು ನಾವು ವಿಶೇಷವಾಗಿ ಗಮನಿಸಬೇಕಾಗುತ್ತೆ. ಅದರ ಮೇಲೆ ನಾವು ಹಿಡಿತವನ್ನು ಸ್ಥಾಪನೆ ಮಾಡಬೇಕಾಗುತ್ತೆ. ಈ ನವರಾತ್ರಿ ಹಬ್ಬದ 3 ದಿನಗಳಲ್ಲಿ ವಿಶೇಷವಾಗಿ ಮೊದಲನೆಯ 3 ದಿನಗಳನ್ನು ದುರ್ಗೆಯ ಒಂದು ಆರಾಧನೆಯಲ್ಲಿ, ತದನಂತರ 3 ದಿನಗಳನ್ನು ಲಕ್ಷ್ಮಿಯ ಆರಾಧನೆಯಲ್ಲಿ, ಕೊನೆಯ 3 ದಿನಗಳನ್ನು ಸರಸ್ವತಿಯ ಆರಾಧನೆಯಲ್ಲಿ ನೆರವೇರಿಸ್ತಕ್ಕಂಥದ್ದನ್ನು ನಾವೆಲ್ಲ ಗಮನಿಸ್ತಾ ಇದ್ದೇವೆ. ಇದರ ಅರ್ಥ ನಾವು ಅಹಂಕಾರವನ್ನು, ಅಜ್ಞಾನವನ್ನು ದೂರುವುದರ ಜೊತೆಗೆ ನಮ್ಮಲ್ಲಿ ಶಾಂತಿ, ನೆಮ್ಮದಿ ಮತ್ತು ಸಹಬಾಳ್ವೆಯನ್ನು ಕಳ್ಕೊಳ್ತಕ್ಕಂಥದ್ದು ಈ ನಾಡಿನ ವಿಶೇಷವಾಗಿರ್ತಕ್ಕಂಥ ಒಂದು ಸಂಕಲ್ಪ ಆಗಿದೆ. ಅಷ್ಟೇ ಅಲ್ಲ, ಈ ಭರತಖಂಡದಲ್ಲಿ, ಅದು ಹಿಂದೂ ರಾಷ್ಟ್ರದಲ್ಲಿ ನಾನಾ ರೀತಿಯ ಧರ್ಮಗಳ ಜನರನ್ನು ಒಳಗೊಂಡಿರ್ತಕ್ಕಂಥ ಸಾವಿರಾರು ಉಪಪಂಗಡಗಳನ್ನು ಒಳಗೊಂಡಿರ್ತಕ್ಕಂಥ ಈ ರಾಷ್ಟ್ರದಲ್ಲಿ ಅಷ್ಟೇ ಅಂತಹ ಜನರಿಗೆ ಶಾಂತಿ, ನೆಮ್ಮದಿ, ಸಹಬಾಳ್ವೆಯನ್ನು ನೀಡತಕ್ಕಂಥ ಒಂದು ಸಂವಿಧಾನವನ್ನು ಕೂಡ ರಚನೆ ಮಾಡಿದ್ದು ಇವತ್ತಿನ ಜಾತ್ಯತೀತವಾಗಿರ್ತಕ್ಕಂಥ ಒಂದು ಆಡಳಿತವೂ ಕೂಡ ನಮಗೆಲ್ಲ ದೊರಕ್ತಾ ಇದೆ. ಸೊ ಈ ದಿಸೆಯಲ್ಲಿ ಇಡೀ ಭರತಖಂಡದಲ್ಲಿ ವಿಶೇಷವಾಗಿ ಗುರುತಿಸಿಕೊಡ್ತಕ್ಕಂಥ ದೇಶಗಳಲ್ಲಿ ಈ ಭಾರತ ಕೂಡ ಒಂದು. ಆ ಕಾರಣಕ್ಕೋಸ್ಕರ ಈ ನಮ್ಮ ಭಾರತ ಏನಿದೆ, ಪ್ರತಿ ವರ್ಷ ಈ ಭಾರತದಲ್ಲಿ ಮೂಲೆಗಳಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿಯೂ ಕೂಡ ವಿಶೇಷವಾಗಿ ಈ ನವರಾತ್ರಿಯನ್ನು ಆಚರಿಸಲ್ಪಡುತ್ತೆ. ಈ ನವರಾತ್ರಿಯಲ್ಲಿ ಆಚರಣೆಯಲ್ಲಿ ಎಲ್ಲ ಧರ್ಮದ ಜನಾಂಗದವರಿಗೆ ಭರತಖಂಡದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಭಾರತದಲ್ಲಿ ಅಷ್ಟೇ ಅಲ್ಲ, ನಾಡಿನಾದ್ಯಂತ, ಪ್ರಪಂಚದಾದ್ಯಂತ ಇರತಕ್ಕಂಥ ಎಲ್ಲ ಜೀವರಾಶಿಗಳಿಗೆ ಶಾಂತಿ, ನೆಮ್ಮದಿಯನ್ನು ಭಗವಂತ ದಯಪಾಲಿಸಲಿ ಅಂತಕ್ಕಂಥ ಸದುದ್ದೇಶದಿಂದ ಮತ್ತು ನಮ್ಮಲ್ಲಿರ್ತಕ್ಕಂಥ ಅಹಂಕಾರವನ್ನು, ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನು ಒಡೆದೋಡಿಸ್ಕೋಸ್ಕರ ನಾವು ನವರಾತ್ರಿಯನ್ನು ವಿಶೇಷವಾಗಿ ಭಕ್ತಿಯ ಮುಖೇನ, ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡ್ತಕ್ಕಂಥದ್ದು ಇದೆ. ಇಂತಹ ಸಂದರ್ಭದಲ್ಲಿ ಈ ಗರುಡ ಸುದ್ದಿ ಮಾಧ್ಯಮದ ಮುಖೇನ ನಾನು ನಮ್ಮ ನಾಡಿನ ಯಾವತ್ತೂ ಜನತೆಗೆ ಈ ದಸರಾ, ನವರಾತ್ರಿ, ದಸರಾ ಹಾಗೂ ಮುಂಬರುವ ದೀಪಾವಳಿಯ ಹಬ್ಬದ ಶುಭಕಾಮನೆಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತಿದ್ದೀನಿ. ಸರ್ವೇ ಜನೋ ಸುಖಿನೋ ಭವಂತು.